ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದೊಂದು ವಿಡಿಯೋದಲ್ಲಿ 2024 KCET ಪೇಪರ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 18ವರೆಗೂ ಕಂಪ್ಲೀಟ್ ಆಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 19ನ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಏನಿದೆ ಕ್ವಶನ್: ಲೆಟ್ ಎ ಕಂಟೈನಿಂಗ್ 2, 3, 4 and so on up to 18, okay, and R be the relation on the set A of ordered pairs of positive integers defined by A, B is related to C, D if and only if AD is equal to BC ಅಂತ ಕಂಡೀಷನ್ ಕೊಟ್ಟಿದ್ದಾರೆ. For all A, B and C, D belongs to A cross A, then the number of ordered pairs of the equivalence class of 3, 2. Okay, so ಈಗ 3, 2 ಗೆ equivalence class ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಸಪೋಸ್ 3, 2 is related to C, D ಅಂತ ಬರೆಯೋಣ. ಸೊ ಇದು ರಿಲೇಟೆಡ್ ಆಗಿರಬೇಕು ಅಂತಂದ್ರೆ, ದಿಸ್ ಈಸ್ ರಿಲೇಟೆಡ್ ಆಗಿರಬೇಕು ಅಂತಂದ್ರೆ, ಸೊ ಕಂಡೀಷನ್ ಏನಾಗಿರಬೇಕು? 3 into D. ಸೊ 3 into D must be equal to 2 into C ಆಗಿರಬೇಕು. ಓಕೆ, ಸೊ ಇಟ್ ಇಂಪ್ಲೈಸ್ ಈಗ C ಮತ್ತು D ನ ಒಂದು ಕಡೆ ಬರೆಯೋಣ. ಸೊ ಅವಾಗ ಏನಾಗುತ್ತೆ? C by D is equal to 3/2 ಆಗುತ್ತೆ. ಓಕೆ, ಸೊ ಈಗ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು 3, 2ಗೆ ರಿಲೇಟ್ ಆಗಿರ್ತಕ್ಕಂಥ ಈಕ್ವಲೆನ್ಸ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋಣ. ಸೊ ಹಂಗಂದ್ರೆ ಸಪೋಸ್ ಈಗ ನಾನು C, D, C by D is equal to, ಇಲ್ಲಿ 3/2 ಬಂದಿದೆ. 3/2ಗೆ ಈಕ್ವಲ್ ಆಗಬೇಕಂದ್ರೆ ಸಪೋಸ್ 6/4 ತಗೊಂತೀನಿ. ನೋಡ್ರಿ, ಇಲ್ಲಿ 2 3s 2 2s ಆಯಿತು. ಸೊ ಅಂದರೆ 3/2 ಅಂದರೆ ಒಂದು 6/4 ಬಂತು. ಸೊ ನೆಕ್ಸ್ಟ್ 9/6 ತಗೊತೀನಿ. ಇಲ್ಲಿ 3 3s 3 2s ಆಗುತ್ತೆ. ಸೊ ನೆಕ್ಸ್ಟ್ 12/9 ತಗೊಳ್ತೀನಿ. ಇಲ್ಲಿ 3 4 ಜ ಇದು ಬರೋದಿಲ್ಲ. 4 ಇಂದ ಹೋಗ್ಬೇಕಂದ್ರೆ ಇಲ್ಲಿ 8 ತಗೊಳ್ಳೋಣ. 4/8 ತಗೊಳ್ಳೋಣ. 4 3s 4 2s ಆಯಿತು. ಸೊ ನೆಕ್ಸ್ಟ್ 15/10 ತಗೊಳ್ಳೋಣ. 5 3s 5 2s. ಸೊ ನೆಕ್ಸ್ಟ್ 18 ತಗೊಳ್ಳೋಣ. 6 3s ಇಲ್ಲಿ 6 2s. ಸೊ ಹಂಗಂದ್ರೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ 6/4, ನೆಕ್ಸ್ಟ್ 9/6, ನೆಕ್ಸ್ಟ್ 12/8, ನೆಕ್ಸ್ಟ್ 15/10, ನೆಕ್ಸ್ಟ್ 18 ಏನಾಗುತ್ತೆ? 12 ಆಗುತ್ತೆ. ಸೊ ಹಂಗಂದ್ರೆ ಏನು ಹೇಳ್ಬೋದು? ಇಲ್ಲಿ C, 3, 2. ಸೊ 3, 2ದು ಈಕ್ವಲೆನ್ಸ್ ಕ್ಲಾಸ್ ಏನಾಗುತ್ತೆ? ಫಸ್ಟ್ 3, 2 ಒಂದಾಗುತ್ತೆ. ನೆಕ್ಸ್ಟ್ 6, 4 and 9, 6, next 12, 8 and 15, 10 and 18, 12 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಈಕ್ವಲೆನ್ಸ್ ಕ್ಲಾಸ್. ಎಷ್ಟಿದೆ? 1 2 3 4 5 6 ಇದೆ. ಸೊ ಹಂಗಂದ್ರೆ ಇಲ್ಲಿ 6 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 20. cos inverse x plus cos inverse y plus cos inverse z is equal to 3π ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾನೆ. ಸೊ ಇದು ಪಾಸಿಬಲ್ ಆಗಬೇಕಂದ್ರೆ x must be equal to, x is equal to -1 ಆಗಬೇಕು, y is equal to -1 ಆಗಬೇಕು, z ಕೂಡ -1 ಆಗಬೇಕಂದ್ರೆ x y z both are equal to -1 because cos inverse of -1 ವ್ಯಾಲ್ಯೂ ಏನಾಗುತ್ತೆ? π ಆಗುತ್ತೆ. ಸೊ π plus π ಅಂದ್ರೆ 3π ಆಗುತ್ತೆ. ಓಕೆ, ಸೊ ಹಂಗಂದ್ರೆ ಇಲ್ಲಿ ವ್ಯಾಲ್ಯೂಸ್ನ -1 ಅಂತ ತಗೋಣ. -1 into -1 -1 plus -1 into -1 -1 plus -1 into -1 -1. ಸೊ ಹಂಗಂದ್ರೆ -1 into this is -2, ಇಲ್ಲಿ -1 into -2, ನೆಕ್ಸ್ಟ್ -1 into -2 ಅಂದರೆ ಏನಾಯ್ತು? ಇದು 2 plus 2 plus 2. ಸೊ ಹಂಗಂದ್ರೆ 6 ಆಯಿತು. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 21. 2 sin inverse x minus 3 cos inverse x equal to 4x ಅಂತ ಕೊಟ್ಟಿದ್ದಾನೆ. where x belongs to close interval -1, then 2 sin inverse x plus 3 cos inverse x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ಬರ್ಕೊಳ್ಳೋಣ. ಸೊ ಏನಿದೆ ಇಕ್ವೇಶನ್? 2 sin inverse x minus 3 cos inverse x is equal to 4 ಅಂತ ಇದೆ. ಸಾರಿ, 4x ಅಲ್ಲ, ಇದು 4 ಆಗಬೇಕು. ಓಕೆ, ಇಟ್ ಇಸ್ 24. ಸೊ ಹಂಗಂದ್ರೆ ನಮಗೊಂದು ರಿಸಲ್ಟ್ ಗೊತ್ತಿರಬೇಕು. ಏನು ರಿಸಲ್ಟ್? ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು π/2 ಅಂತ ಗೊತ್ತಿರಬೇಕು. ಓಕೆ, ಸೊ ಹಂಗಂದ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಏನಂತ ಬರಿಬೋದು? π/2 ಮೈನಸ್ ಸೈನ್ ಇನ್ವರ್ಸ್
ಎಕ್ಸ್ ಅಂತ ಬರಿಬೋದು. ಸೊ ಅವಾಗ ಏನಾಗುತ್ತೆ ಇದು 2 sin inverse x ಮೈನಸ್ 3 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು 5/2 ಮೈನಸ್ sin inverse x is equal to 4 ಆಗುತ್ತೆ. ಸೊ ಹಂಗಂದ್ರೆ 2 sin inverse x ಮೈನಸ್ ಈ 3 ಒಳಗಡೆ ಮಲ್ಟಿಪ್ಲೈ ಮಾಡಿ 3/2 ಮೈನಸ್ ಪ್ಲಸ್ 3 sin inverse x is equal to 4 ಆಗುತ್ತೆ. ಓಕೆನಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 3 sin inverse ಪ್ಲಸ್ 2 sin inverse ಅಂದ್ರೆ ಏನಾಗುತ್ತೆ 5 sin inverse x ಆಗುತ್ತೆ. ಸೊ 5 sin inverse x ಈ ಮೈನಸ್ 3π/2 ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದರೆ ಪ್ಲಸ್ 3π/2 ಪ್ಲಸ್ 4 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 3π/2 ಪ್ಲಸ್ 8 ಹೋಲ್ ಡಿವೈಡೆಡ್ ಬೈ 2 ಆಯಿತು. ಸೊ ಹಂಗಂದ್ರೆ sin inverse x is equal to ಸೊ ಈ 5 ಆ ಕಡೆ ಕಳಿಸಿದ್ರೆ 3π ಪ್ಲಸ್ 8 ಹೋಲ್ ಡಿವೈಡೆಡ್ ಬೈ 10 ಆಗುತ್ತೆ. ಓಕೆ, ಸೊ ನಮ್ಗೆ ಏನು ಕೇಳಿದಾನೆ ಇಲ್ಲಿ ವ್ಯಾಲ್ಯೂ 2 sin inverse ಪ್ಲಸ್ 3 cos inverse ಕೇಳಿದಾನೆ, ಹೌದಾ? ಸೊ ಸಪೋಸ್ ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ. ಸೊ ನಮ್ಗೇನು ಬೇಕು 2 sin inverse ಪ್ಲಸ್ 3 cos inverse ಬೇಕು. ಓಕೆ, ಸೊ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ದಟ್ ಈಸ್ ಈಕ್ವಲ್ ಟು 2 sin inverse x ವ್ಯಾಲ್ಯೂ ಏನಿದೆ ಇಲ್ಲಿ 3π ಪ್ಲಸ್ 8 ಹೋಲ್ ಡಿವೈಡೆಡ್ ಬೈ 10 ಇದೆ, ಪ್ಲಸ್ 3 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಏನಂತ ಬರಿಬೋದು ಅಂತ ಹೇಳಿ 5/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರಿಬೋದು. ಓಕೆ, ಸೊ ದಟ್ ಈಸ್ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋಣ. ಇದನ್ನು ವ್ಯಾಲ್ಯೂ ಈಗಲೇ ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ. ಸೊ ಇದನ್ನು 2 sin ಇನ್ವರ್ಸ್ ಎಕ್ಸ್ ಅಂತ ಹಂಗೆ ಬರೋಣ. ಸೊ ಇಲ್ಲಿ 2 sin ಇನ್ವರ್ಸ್ ಎಕ್ಸ್ ಪ್ಲಸ್ 3π/2 ಇಲ್ಲಿ ಮೈನಸ್ 3 sin ಇನ್ವರ್ಸ್ ಎಕ್ಸ್ ಆಗುತ್ತೆ. ಮೈನಸ್ 3 sin ಇನ್ವರ್ಸ್ ಪ್ಲಸ್ 2 sin ಇನ್ವರ್ಸ್ ಅಂದರೆ ಮೈನಸ್ sin ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ, ಮೈನಸ್ sin ಇನ್ವರ್ಸ್ ಎಕ್ಸ್ ಪ್ಲಸ್ 3π/2 ಆಗುತ್ತೆ. ದಟ್ ಈಸ್ ಮೈನಸ್ sin ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಏನಂತ ಗೊತ್ತು ನಮ್ಗೆ ಆಲ್ರೆಡಿ 3π ಪ್ಲಸ್ 8 ಹೋಲ್ ಡಿವೈಡೆಡ್ ಬೈ 10 ಪ್ಲಸ್ 3π/2 ಅಂತ ಗೊತ್ತಿದೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಮೈನಸ್ 3π ಮೈನಸ್ 8 ಡಿವೈಡೆಡ್ ಬೈ 10 ಪ್ಲಸ್ 3π/2 ಆಗುತ್ತೆ. ಸೊ LCM ಏನಾಗುತ್ತೆ ಇಲ್ಲಿ 10 ಆಗುತ್ತೆ. ಸೊ ಇಲ್ಲಿ ಇಂಟು 1 ಮಾಡಬೇಕು, ಇಲ್ಲಿ ಇಂಟು 5 ಮಾಡಬೇಕು, ಅಂದರೆ ಮೈನಸ್ 3π ಮೈನಸ್ 8 ಪ್ಲಸ್ 15π ಆಗುತ್ತೆ. ಸೊ 15πಯಲ್ಲಿ 3π ಹೋದ್ರೆ ಏನು ಬರುತ್ತೆ ನಮಗೆ 12π ಬರುತ್ತೆ. 12π ಮೈನಸ್ 8 ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಇದರಲ್ಲಿ ಏನು ಸಪೋಸ್ 2 ಕಾಮನ್ ತೆಗೆದ್ರೆ 6π ಮೈನಸ್ 4 ಡಿವೈಡೆಡ್ ಬೈ 10 ಆಗುತ್ತೆ. ಸೊ 2 1s 2 5s ಆಯಿತು. ಸೊ ಹಂಗಂದರೆ 6π ಮೈನಸ್ 4 ಡಿವೈಡೆಡ್ ಬೈ 5. ಸೊ ಇಲ್ಲಿ ಆಪ್ಷನ್ ನೋಡೋದಾದರೆ 6π ಮೈನಸ್ 4 ಡಿವೈಡೆಡ್ ಬೈ 5. ಸೊ ಆಪ್ಷನ್ ಬಿ ಅನ್ನೋದು ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 22 ಏನಿದೆ, if A is a square matrix such that A square is equal to A, then I plus A whole cube is equal to ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ I plus A ಬರಿಬೇಕು. ಸೊ ದಿಸ್ ಇಸ್ I plus A whole cube. ಸೊ A plus B whole cube ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ನಮಗೆ I cube plus A cube plus 3I square A plus 3A I square ಆಗುತ್ತೆ. ಓಕೆ, ಸಾರಿ 3I A ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಐ ಕ್ಯೂಬ್ ಅಂದರೆ ನಮ್ಗೆ ಐ ಬರುತ್ತೆ ವಾಪಸ್ಸು. ಎ ಕ್ಯೂಬ್ನ ಏನಂತ ಬರೀಬೋದು A ಸ್ಕ್ವೇರ್ ಇಂಟು A ಅಂತ ಬರೀಬೋದು. ಸೊ A ಸ್ಕ್ವೇರ್ ಇಂಟು A ಪ್ಲಸ್ 3I ಸ್ಕ್ವೇರ್ ಅಂದರೆ ಮತ್ತೆ ಐ ಬರುತ್ತೆ, A ಆಸ್ ಇಟ್ ಈಸ್ ಪ್ಲಸ್ 3I ಇಂಟು ಸೊ A ಸ್ಕ್ವೇರ್ ಅಂದರೆ ಏನು ಕೊಟ್ಟಿದ್ದಾರೆ ನಮಗೆ A ಅಂತ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ಐ ಪ್ಲಸ್ ಸೊ A ಸ್ಕ್ವೇರ್ ಅಂದರೆ ಏನು ಕೊಟ್ಟಿದ್ದಾರೆ A ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಯಿತು A ಇಂಟು A ಪ್ಲಸ್ 3I ಇಂಟು A ಅಂದರೆ ಏನಾಗುತ್ತೆ 3A ಆಗುತ್ತೆ, ಪ್ಲಸ್ 3I ಇಂಟು A ಅಂದರೆ ಇದು ಕೂಡ 3A ಆಗುತ್ತೆ. ದಟ್ ಈಸ್ ಐ ಪ್ಲಸ್ A ಇಂಟು A ಅಂದರೆ A ಸ್ಕ್ವೇರ್ ಆಗುತ್ತೆ. A ಸ್ಕ್ವೇರ್ ಅಲ್ಲಿ ಮತ್ತೆ A ಕೊಟ್ಟಿದ್ದಾರೆ. ಸೊ A ಪ್ಲಸ್ 3A ಪ್ಲಸ್ 3 ಅಂದರೆ 6A ಆಗುತ್ತೆ. 6A ಪ್ಲಸ್ A ಅಂದರೆ 7A. ಸೊ 7A ಪ್ಲಸ್ ಐ ಅನ್ನೋದಿಲ್ಲಿ ನಮಗೆ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 23 ಇದರಲ್ಲಿ A is equal to 1 1 1 ಅಂತ 2/2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಅದನ್ನು A ಪವರ್ 10 ವ್ಯಾಲ್ಯೂ ಕೇಳ್ತಿದ್ದಾರೆ. ಓಕೆ, ಫಸ್ಟ್ A ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. A ಸ್ಕ್ವೇರ್ ಅಂದರೆ 1 1 1 1 ಇಂಟು ಅಗೇನ್ 1 1 1 1 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 1 ಪ್ಲಸ್ 1 2 1 ಪ್ಲಸ್ 1 2 ಎಲ್ಲನೂ 2 ಬರುತ್ತೆ. ಓಕೆ, ಸೊ ಇದನ್ನೇನಂತ ಬರೀಬೋದು 2 ಪವರ್ 1 ಇಂಟು A ಮ್ಯಾಟ್ರಿಕ್ಸ್ ಅಂತ ಬರೀ. ಸಪೋಸ್ A ಕ್ಯೂಬ್ ಕನ್ಸಿಡರ್ ಮಾಡಿದರೆ
2 a square into a ಅಂತ ಬರೀತೀವಿ. here 1 1 1 1. ಓಕೆ, ಸೊ ಏನು ಬರುತ್ತೆ ಈಗ 2 2s are 4, ಸಾರಿ 2 1s are 2 plus 2 1s are 2, 2 plus 2 ಅಂದರೆ 4. ಸೊ ಎಲ್ಲ ಎಲಿಮೆಂಟ್ಸ್ ಏನು ಬರುತ್ತೆ ನಮಗೆ 4 ಬರುತ್ತೆ. ಅಂದರೆ ಇದೇನು 4 times of a ಅಂತ ಬರೀಬೋದು. 4 times of a, that is nothing but 2 square into a ಅಂತ ಬರೀಬೋದು. ಸೊ ಅದೇ ಥರ ಇನ್ನೊಂದು ಕನ್ಸಿಡರ್ ಮಾಡಿದರೆ, ಸಪೋಸ್ a power 4 ಕನ್ಸಿಡರ್ ಮಾಡಿದರೆ a cube into a ಬರಬೇಕು. a cube ಏನಿದೆ 4 4 4 4 ಇದೆ, ಆ್ಯಂಡ್ a ಅಂದರೆ 1 1 1 1 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 4 plus 4 into 1 4 ಮತ್ತು 4 into 1 4 ಅಂದರೆ 8 ಆಗುತ್ತೆ. 8 8 8 ಎಲ್ಲ ಎಲಿಮೆಂಟ್ಸು 8 8 ಬರ್ತಾಗ್ತೈತೆ. ಅಂದರೆ ಇದನ್ನು 8 ಅಂತ ಬರೀಬೋದು. 8 is nothing but 2 power 3 into a. ಸೊ ಇಲ್ಲೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದರೆ a ಸ್ಕ್ವೇರ್ ಇದ್ದಾಗ 2 power a into 2 power 1 into a power 3 ಇದ್ದಾಗ 2 power 2 into a power 4 ಇದ್ದಾಗ 2 power 3 into a. ಅಂದರೆ ಇನ್ ಜನರಲ್ ಏನು ಬರೀಬೋದು, a power n is equal to 2 power n minus 1 into a. ಸೊ ನಮ್ಗೆ ಏನು ಬೇಕು, a power 10 ಬೇಕು. a power 10 is equal to 2 power 10 minus 1 ಅಂದರೆ 9 ಆಗುತ್ತೆ. ಸೊ 2 power 9 into a. ಸೊ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇದು ಆ್ಯಕ್ಚುಲಿ ಇಲ್ಲಿ ಕ್ವಶನ್ನಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೊ ಇದು 3 ಆಗಬೇಕಿದು. ಸೊ ಇಲ್ಲಿ x ಸ್ಕ್ವೇರ್ ಅಲ್ಲ x ಕ್ಯೂಬ್ ಆಗಬೇಕು. ಸೊ ಅವಾಗ ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಇದು ಆ್ಯಕ್ಚುಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ಥರ ಇದನ್ನು ಸಾಲ್ವ್ ಮಾಡುತ್ತೆ. ಸಪೋಸ್ ಇಫ್ ಎಫ್ ಆಫ್ 3 ಅಥವಾ ಏನು ಬರೋಣಪ್ಪ ಅಂದರೆ ಇಲ್ಲಿ if first row, if R1 is obtained, by replacing x is equal to 3 ಅಂತ ತಗೊಂಡ್ರೆ ಇಲ್ಲಿ ನೋಡಿ 3 minus 3 0 ಆಯಿತು. ಇಲ್ಲಿ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 9 2 18, 18 minus 18 ಅಂದರೆ 0 ಆಯಿತು. ಇಲ್ಲಿ 3 ಕ್ಯೂಬ್ ಅಂದರೆ 27, 27 3 81, 81 minus 81 ಅಂದರೆ 0 ಆಗುತ್ತೆ. ಸೊ ಹಂಗಂದರೆ if R1 is obtained by replacing x equal to 3 ಅಂದಾಗ, ಸೊ R1ನ ಎಲ್ಲ ಎಲಿಮೆಂಟ್ಸ್ ಏನಾಗ್ಬಿಡುತ್ತೆ ನಮಗೆ ಫಸ್ಟ್ ರೋನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು 0 ಆಗಿಬಿಡುತ್ತೆ. ಸೊ ಡಿಟರ್ಮಿನೆಂಟ್ 0 ಆಗಿಬಿಡುತ್ತೆ. ಅಂದರೆ ಎಫ್ ಆಫ್ 3 is equal to 0 ಆಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಇಫ್ R2 is obtained by replacing x is equal to 5 ಮಾಡಿದರೆ, ಸೊ ಇಲ್ಲಿ ನೋಡಿ ಏನಾಗುತ್ತೆ 5 minus 5 ಅಂದರೆ 0 ಆಗುತ್ತೆ. ಇಲ್ಲಿ 5 ಸ್ಕ್ವೇರ್ ಅಂದರೆ 25, 25 into 2 ಅಂದರೆ 50, 50 minus 50 ಅಂದರೆ 0 ಆಯಿತು. ಇಲ್ಲಿ 5 ಕ್ಯೂಬ್ ಆಗಬೇಕು. 5 ಕ್ಯೂಬ್ ಅಂದರೆ 125 ಆಗುತ್ತೆ. 125 into 4 ಮಾಡಿದರೆ 500 ಆಗುತ್ತೆ. 500 minus 500 ಅಂದರೆ 0 ಆಗುತ್ತೆ. ಅಂದರೆ ಕಂಪ್ಲೀಟ್ ಸೆಕೆಂಡ್ ರೋ ಎಲಿಮೆಂಟ್ಸು 0 ಆಗ್ತದೆ. ಸೊ ಹಂಗಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ದಟ್ ಈಸ್ F5 is equal to 0 ಆಗುತ್ತೆ. ಸೊ ಇಲ್ಲಿ ನಾವು ಎಫ್ ಆಫ್ 1 ಬೇಕಾಗಿಲ್ಲ ನಮಗೆ. ಎಫ್ ಆಫ್ 3 into ಎಫ್ ಆಫ್ 5 ಎರಡೂ 0 ಆಯಿತು. ಅಂದರೆ ಇಲ್ಲಿ ಎಫ್ ಆಫ್ 1 into 0 into 0 ಪ್ಲಸ್ ಎಫ್ ಆಫ್ 5 ಅಂದರೆ ಏನಂತೆ 0 ಐತೆ ಇಂಟು ಎಫ್ ಆಫ್ 1. ಸೊ 0 into anything will be 0. ಅಗೇನ್ ಇಯರ್ 0 into anything will be 0. ಸೊ ಆನ್ಸರ್ ಏನಾಗುತ್ತೆ ನಮಗೆ 0 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ ಅನ್ನೋದಿಲ್ಲ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.